ವೇದಾಂತ ಬೆಳಗ್ಗೆಲಿಂದ ಬಂದೀವಿ. ಯಾವ ಆಟ ಇಷ್ಟ ಆಯ್ತಪ್ಪ ನಿನಗ? ಹೇಳು. ಯಾವ್ದು ಆಟ ಆಡೋಕೆ ಇಷ್ಟ, ಭಾಳ ಇಷ್ಟ ಆಯ್ತು ನಿನಗೆ? ನಿನಗೆ ಸಾರ್ಥಕ ಬಾಲ್ ಆಟ. ವೆರಿ ಗುಡ್. ಯಾವ್ದು ಆಡೋಣ? ಬಾಲ್ ಆಟ ಆಡಿದ್ದು ಅವನಿಗೆ ಇಷ್ಟ ಆಯ್ತು. ನಿನಗೆ ಯಾವ್ದು ಪ್ರದೀಪ? ಅಕ್ಷರದು ಇಷ್ಟ ಆಯ್ತು. ನಿನಗ ಬಾಲ್ ಇಷ್ಟ ಆಯ್ತು. ಅಪ್ಪಾಜಿ ನಿನಗ? ನಿನಗೆ ದೇವಿಕಾ? ಬಾಲ್ ಆಟ. ಸುರೇಖ ನಿನಗ? ಬಾಲ್ ಆಟ. ನಿನಗೆ ಯಾವ್ದು ಇಷ್ಟ ಆಯ್ತು? ಬಾಲ್ ಅಷ್ಟ ಆಯ್ತು. ಯಶೋದ ಫಾಸ್ಟ್ ಹೇಳ್ಕೊತ ಹೋಗ್ಬೇಕು. ನಿನ್ಗೆ ಯಾವ್ದು ಆಟ ಇಷ್ಟ ಆಯ್ತು? ಮುಂಜಾನೆ ಬಂದಿಂದ ಏನೇನ್ ಮಾಡಿದ್ರಿ ನೀವು? ಅದ್ರಾಗ ಯಾವ ಆಟ ಇಷ್ಟ, ಚಟುವಟಿಕೆ ಇಷ್ಟ ಆಯ್ತು? ಹವಾಮಾನ ಇಷ್ಟ ಆಯ್ತು. ಬಸಪ್ಪ ನಿನಗೆ ಯಾವ್ದು ಇಷ್ಟ ಆಯ್ತು? ಬಾಲ್. ಮಧು ನಿನಗ? ಅಕ್ಕಿ ಮಮತಾ ನಿಂಗಮ್ಮ ನಿನಗೆ ಯಾವ್ದು ಇಷ್ಟ ಆಯ್ತು? ಬಾಲ್. ಮಮತಾ ದೇವಮ್ಮ ನಿನಗ? ಹೇಳೇನು ಭೂಮಿ ಅರೆ ಎಲ್ಲರೂ ಬಂದೇವ. ರೇಖಾ ಅನುಷ್ಕಾ ನಿನಗೆ ಯಾವ್ದು ಇಷ್ಟ ಆಯ್ತು? ಜಿಕ್ರ ಐಸು ಇವ ಬಾಲ್ ಅಂತ ಹೇಳಣ, ಇವ ರಗಸದ ಬೌದ್ಧಿಕ ಚಟುವಟಿಕೆ ಅಂತ ಹೇಳಣ, ಈಕಿ ಬಾಲ್ ಹೇಳ, ಈಕಿ ಯಶೋದ ಹವಾಮಾನ ಹೇಳಲ್ಲ. ಉಳಿದವರೆಲ್ಲ ಬಾಲ್ ಇಷ್ಟ ಆಯ್ತು. ಹೌದಿಲ್ಲ? ಒಬ್ಬೊಬ್ರಿಗೆ ಒಂದೊಂದ್ ತರದ ಚಟುವಟಿಕೆಗಳು ಇಷ್ಟ ಆಗ್ತಾವ. ಒಬ್ರು ನೋಡಿ ಒಬ್ರು ಹೇಳ್ಬಾರ್ದು. ನಾ ಯಾವ್ದು ಇಷ್ಟ ಆಯ್ತಂತ ನೀವು ಆಟ ಆಡೋ ಟೈಮ್ದಾಗ ನೆನಪಿಟ್ಕೋಬೇಕು. ಆಮೇಲೆ ನನಗ ಈ ಚಟುವಟಿಕೆ ಇಷ್ಟ ಆಯ್ತ್ರಿ, ಆಕೆ ಹವಾಮಾನ ಹೇಳಿದ್ವು, ಇವ ಬಾಲ್ ಹೇಳ್ದ, ಇವ ಬೌದ್ಧಿಕ ಚಟುವಟಿಕೆಯಲ್ಲಿ ರ ಇಂದ ಬರುವ ವಸ್ತುಗಳ ಬಗ್ಗೆ ಹೇಳ್ದ. ಹಂಗ ಬೇರೆ ಬೇರೆದ್ದು ಬೇರೆ ಬೇರೆ ಚಟುವಟಿಕೆ ಎಲ್ಲರಿಗೂ ಇಷ್ಟ ಆಗ್ತಾವ. ನಾಳೆಲಿಂದ ಎಲ್ಲರೂ ನೆನಪಿಟ್ಕೋಬೇಕು. ನಿಮ್ಗೆ ಯಾವ ಚಟುವಟಿಕೆ ಇಷ್ಟ ಆಗ್ಯದ ನೆನಪಿಟ್ಕೊಂಡು ನಾ ಕೇಳಿದಾಗ ಹೇಳ್ಬೇಕು. ಎಲ್ಲರಿಗೂ ಜೋರಾಗಿ